ಅಯ್ಯವಾ ನೀನು ಯಾಕಯ್ಯ? ನಾನು ಈ ಮದುವೆ ಮಾಡ್ತೀನಿ, ತಾಳಿ ಕಟ್ತೀರಾ? ಮತ್ತೆ ಆ ಸಬ್ಜೆಕ್ಟ್ ಅಲ್ಲಿ ಗಂಡುಗಳೆಲ್ಲ ನಾವು ಫೇಲ್ ಆಗಿರೋದು. ಓಹೋ, ಇವಾಗ ನವಯುವ ಜನಾಂಗ ಸ್ಟಾರ್ಟ್ ಆಗಿದ್ದಾರೆ. 21ನೇ ಶತಮಾನದ ನವಯುವ ಜನಾಂಗ. ಅವರ ಧ್ಯೇಯ, ಧೈರ್ಯ, ಧೋರಣೆ, ಐಕ್ಯು ಹೇಳ್ತೀನಿ ಕೇಳಿ. ಇವಾಗ ನೀವು ನನಗೆ ಮದುವೆ ಮಾಡಿಸಿ, ಸರಿ, ನಾ ತಾಳಿ ಕಟ್ಟಲ್ಲ, ಮತ್ತೆ ತಾಳಿ ಕೈಲಿ ಹಿಡ್ಕತ್ತೀನಿ, ಮದುವೆ ಶಾಸ್ತ್ರ ಎಲ್ಲ ಮುಗಿಸ್ಕೊತೀನಿ. ಆ ಮಾವನ ಮಗಳಾದ ಮಲ್ಲಿಗೆ ಹೂವನ್ನ ನನ್ನ ಮನೆ ನಂದಾದೀಪ ಅಂತ ಭಕ್ತಿಯಿಂದ ಕಣ್ಣು ರುತ್ಕೊಂಡು ಸ್ವೀಕಾರ ಮಾಡ್ತೀನಿ. ಸರಿ, ಆಮೇಲೆ ಹೇಳ್ತೀನಿ ಕೇಳ್ತೀನಿ, ಏನೇ ನೀನ್ ನಂಬಿರೋದು ತಾಳಿನ ಇಲ್ಲ ನನ್ನ ಅಂತ. ನಿಮ್ಮನ್ನ ಅರಿಯಂತಾಳೆ. ಹೌದು, ಏಳು ಮೇಲೆ ಹೇಳ್ತೀನಿ, ತಾಳಿ ಕೈಲಿ ಹಿಡ್ಕತ್ತೀನಿ, ಸಾಯೋವರೆಗೂ ಸಾರೋದ್ಧರ್ಮ ಸಂಸಾರ ಮಾಡ್ಕೊಂಡು ಹೋಗ್ತೀನಿ. ಏನಾಗುತ್ತೆ ಏನಾಗುತ್ತೆ? ಸಂಸಾರ ಸಲೀಸಾಗಿರುತ್ತೆ, ಅವಳಿ ಮಕ್ಕಳು ಮರಿ ಆಗಿರುತ್ತೆ, ತಾಳಿ ನನ್ನ ಕೈಲೇ ಉಳ್ಕೊಂಡಿರುತ್ತೆ. ಅವಾಗ ಅವಳ ಮನಸ್ಸಿಗೆ ಏನಾಗುತ್ತೆ? ಏನಾಗುತ್ತೆ? ಸಂಸಾರ ಸಾಗೋಗಿದೆ, ಮಕ್ಕಳು ಮರಿ ಆಗೋಗಿದೆ, ತಾಳಿ ಇನ್ನು ಅವನ ಕೈಲೇ ಉಳ್ಕೊಂಡದೆ. ನಾನ್ ಜಾಸ್ತಿ ಮಾತಾಡಿದ್ರೆ ಇನ್ಯಾರಿಗೆ ಕಟ್ಟಿಬಿಡ್ತಾನೆ ಅನ್ನೋ ಭಯ ಇರುತ್ತೆ. ಹೌದು ಕಣಯ್ಯ, ಹೌದು. ತಾಳಿ ಕಟ್ಟಬಾರ್ದು. ಯಾಕೆ? ಕಟ್ಟಿಬಿಟ್ರೆ ಇವಳೇ ನನ್ನ ಹೆಂಡತಿ ಅಂತ ಒಪ್ಕೊಂಡಂಗೆ. ಅದು ಕಮಿಟ್ಮೆಂಟ್. ಜೀವನದಲ್ಲಿ ಕಮಿಟ್ಮೆಂಟ್ ಇರಬಾರ್ದು, ಮತ್ತೆ ಬರೀ ಎಕ್ಸೈಟ್ಮೆಂಟ್ ಇರಬೇಕು. ಏನಂಗಂದ್ರೆ ಅದು ನಿಮಗೆ ಗೊತ್ತಾಗಲ್ಲ ಬಿಡಿ.